ಸಂತ ಶಿಶುನಾಳ ಶರೀಫರ ತತ್ವಪದಗಳ ಗಾಯನ ವ್ಯಾಖ್ಯಾನ ಕಾರ್ಯಕ್ರಮ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಎನ್ನ ಮನದ ಆರಾಧ್ಯ ದೇವರಾಗಿರುವಂತಹ, ನಡೆದಾಡುವ ದೇವರೆಂದು ಖ್ಯಾತಿ ಪಡೆದಿರುವ ಗದುಗಿನ ಜ್ಞಾನಯೋಗಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳನ್ನು ಮೊದಲೇ ಸ್ಮರಣೆಯನ್ನು ಮಾಡಿಕೊಂಡು ಸಾಹಿತ್ಯ ಕಲಾವೇದಿಕೆ ಬೆಟಗೇರಿ ಗದಗ ಸಂತ ಶಿಶುನಾಳ ಶರೀಫರ ತತ್ವಪದಗಳ ಗಾಯನ ಮತ್ತು ವ್ಯಾಖ್ಯಾನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನ ಮಾಡಲಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಸರ್ ಅವರಲ್ಲಿ ಶರಣೆಂದು, ಈ ನಾಡಿಗೆ ಕೇವಲ ತತ್ವವನ್ನು ಹೇಳುವುದಷ್ಟೇ ಅಲ್ಲ, ಆ ತತ್ವದ ಜೊತೆಗೆ ತಮ್ಮ ಜೀವನವನ್ನು ಕೂಡ ಸಹಿತ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ವ್ಯಕ್ತಿ ಜಗತ್ತಿನೊಳಗೆ ಯಾರಾದರೂ ಇದ್ರೆ ಅದು ನಮ್ಮ ಸಂತ ಶಿಶುನಾಳ ಶರೀಫರು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಅವರ ಒಂದು ತತ್ವಪದಗಳ ಗೀತೆಗಳ ಗಾಯನ ಮತ್ತು ವ್ಯಾಖ್ಯಾನ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಿಜಕ್ಕೂ ಅತ್ಯಂತ ಅಭಿನಂದನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾರಂಭದಲ್ಲಿ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಒಂದೊಂದು ಗೀತೆಯನ್ನು ನಾನು ಹೇಳ್ತಾ ಹೋಗ್ತೇನೆ, ಅದರ ವ್ಯಾಖ್ಯಾನವನ್ನ ಸರ್ ಅವರು ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳಿನ ತಟ್ಟುವುದರ ಮೂಲಕ ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಆಡುವಾನಿಯ ನುಂಗಿ, ಆಡುವಾನಿಯ ನುಂಗಿ, ಗ್ವಾಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ 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 ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಒಳ್ಳುವನಕೆಯ ನುಂಗಿ, ಕಲ್ಲು ಗೂಟವ ನುಂಗಿ, ಒಳ್ಳುವನಕೆಯ ನುಂಗಿ, ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನ, ಮೆಲ್ಲಲು ಬಂದ ಮುದುಕಿಯನ್ನ ಮೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಮುಂದೆ ಹೇಳ್ತಾರೆ, ಹಗ್ಗ ಮಗ್ಗವ ನುಂಗಿ, ಹಗ್ಗ ಮಗ್ಗವ ನುಂಗಿ, ಮಗ್ಗವ ಲಾಳಿ ನುಂಗಿ, ಮಗ್ಗದ ಮೇಲೆ ಕುಂತಿರುವವನ, ಮಗ್ಗದ ಮೇಲೆ ಕುಂತಿರುವವನ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಎತ್ತು ಎತ್ತುಗೆ ನಂಬಿ, ಬಹುತೇಕ ನಮ್ಮ ಹಳ್ಳಿಯ ಗ್ರಾಮೀಣ ಭಾಷೆಯ ಸೊಗಡಿನೊಂದಿಗೆ ಆ ಕಾವ್ಯವನ್ನ ನಾವು ನೋಡ್ತೀವಿ. ಎತ್ತು ಎತ್ತುಗೆ ನುಂಗಿ, ಬದ್ಧ ಬಾಣವ ನುಂಗಿ, ಮುಕ್ಕೂಟ ತಿರುಗಿಸುವವನ
ಮೇಲಿ ನುಂಗಿತ್ತ ತಂಗಿ ಕೊಡಗನ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಬುಟ್ಟ ಗವ್ವರ ನುಂಗಿ ಗವ್ವರ ಇರುವೆಯ ಮುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನಗೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯ ಬಳಿಕ ಪ್ರೇಮದಲ್ಲಿ ಕುಮಾರವ್ಯಾಸ ಭಾರತದ ಈ ನಾಂದಿ ಪದ್ಯವನ್ನು ಸ್ಮರಿಸಿ ನಮ್ಮದೇ ಸಂಘಟನೆಯಾದಂತಹ ಸಾಹಿತ್ಯ ಕಲಾವೇದಿಕೆಯಲ್ಲಿ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿ ನೋಡೋಣ ಅನ್ನುವಂಥ ಒಂದು ಪ್ರಯೋಗ ಅಷ್ಟೇ ಇದು. ಇದರಲ್ಲಿ ಗವಿಸಿದ್ದೇವಂತೂ ಬಹಳ ಪ್ರಸಿದ್ಧ ಹೆಸರಾಂತ ಹಾಡುಗಾರರು, ನಾನು ಎಷ್ಟು ಮಟ್ಟಿಗೆ ಸಫಲ ಎನ್ನುವುದನ್ನು ನೀವೆಲ್ಲ ಹಿರಿಯರೇ ಹೇಳಬೇಕು. ಪ್ರತಿಯೊಂದು ತತ್ವ ಪದದ ಅರ್ಥವನ್ನ ಹೇಳಬೇಕು ಅಂತ ಆರಂಭದಲ್ಲಿ ನಾವು ಅಂದ್ಕೊಂಡ್ವಿ, ಆದರೆ ಅದು ಪ್ರತಿಯೊಂದು ಶಬ್ದಶಃ ಅರ್ಥವನ್ನ ಅಥವಾ ಪ್ರತಿಯೊಂದು ಇಡೀ ಕಾವ್ಯದ ಅರ್ಥವನ್ನು ಹೇಳೋದು ಬಹಳ ಕಷ್ಟ ಸಾಧ್ಯ ಅನ್ನುವಂಥದ್ದು ಅರಿವು ಆಮೇಲೆ ನಮಗೆ ಚರ್ಚೆಗೆ ಬಂತು. ಹೀಗಾಗಿ ಶರೀಫರ ಒಂದು ವಿಶೇಷತೆಯನ್ನ ಆ ಪದ್ಯಕ್ಕೆ ಸ್ವಲ್ಪ ಜೋಡಿಸಿ ಹೇಳ್ತಾ ಹೋದ್ರೆ ಒಂದು ಹೆಚ್ಚು ಅರ್ಥಪೂರ್ಣವಾದಿತ್ತು ಈ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಿಶುನಾಳ ಶರೀಫರ ಬಗ್ಗೆ ನನಗೆ ಬಹಳ ಪ್ರೀತಿ. ಈ ರೀತಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾನೇ ನಮ್ಮ ಗವಿಸಿದ್ದೆ ಅವರಿಗೆ ಮತ್ತು ನಮ್ಮ ಸಂಘಟಕರಾದ ಜೋಶಿಯವರು ಮತ್ತು ಪುರೋಹಿತರವರಲ್ಲಿ ವಿನಂತಿ ಮಾಡಿಕೊಂಡೆ. ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ನಮ್ಮ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈ 2 ಕಾರ್ಯಕ್ರಮಗಳನ್ನು ಮಾಡಿದರು. 2 ಕಾರ್ಯಕ್ರಮಗಳಲ್ಲಿ ಅವರು ನನಗೆ ನಿರೂಪಣೆಗೆ ಅವಕಾಶ ಕೊಟ್ಟರು. ಆವಾಗ ಒಂದು ಬಹಳ ದೊಡ್ಡ ಅವಕಾಶ ನನಗೆ ಶರೀಫರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಿಕ್ತು. ಶರೀಫರ ಬಗ್ಗೆ ನಾವು ಏನೋ ಅನ್ಕೊಂಡ್ಬಿಡ್ತೀವಿ. ಬಹಳಷ್ಟು ಜನ ನಗರವಾಸಿಗಳಲ್ಲಿ ಶಿಷ್ಟ ಸಂಪ್ರದಾಯದಲ್ಲಿ ಏನಪ್ಪಾ ಹಳ್ಳಿ ಭಜನ್ಯಾಗ ಪದ ಹಾಡ್ತಾರ ಅಂತ ಹೇಳಿ. ಆದರೆ ಶರೀಫರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಬಹುದೊಡ್ಡ ಒಬ್ಬ ತಾತ್ವಿಕ ವೇದಾಂತಿ ತಮ್ಮ ಗ್ರಾಮ್ಯ ಭಾಷೆಯ ಮೂಲಕ ಶರೀಫರು ನಮಗೆ ಅನೇಕ ಪದಗಳನ್ನು ಬಹಳ ವಿಶಿಷ್ಟವಾಗಿ ಕಟ್ಟಿಕೊಡ್ತಾರೆ. ಬಹುಶಃ ಮುಗಿಯಲಾರದಷ್ಟು ಬಹುದೊಡ್ಡ ತತ್ವ ಸಾಹಿತ್ಯ ನಮ್ಮ ಶರೀಫರಲ್ಲಿದೆ. ಶರೀಫರ ಬಗ್ಗೆ ಒಂದು ಸಣ್ಣ 5 ನಿಮಿಷದಲ್ಲಿ ಪರಿಚಯವನ್ನು ತಮಗೆ ಮಾಡಿಕೊಟ್ಟು ಮುಂದೆ ನಾವು ಹೋಗೋಣ. ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನಕಾರರು ಹೇಗೆ ಬರ್ತಾರೆ, ವಚನಗಳ ಮೂಲಕ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯನ್ನು ಮಾಡ್ತಾರೆ. ದಾಸರು ಹೇಗೆ ಸಾಮಾಜಿಕ ಸುಧಾರಣೆಯನ್ನ ಭಕ್ತಿಯ ಮೂಲಕ ಮಾಡ್ತಾರೆ, ಹಾಗೆ ನಮ್ಮ ತತ್ವ ಪದಕಾರರ ಒಂದು ಪರಂಪರೆಯೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಅದು ಗರಗದ ಮಡಿವಾಳೇಶ್ವರ ಇರಬಹುದು, ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳಿರಬಹುದು, ಹೀಗೆ ಅನೇಕ ಜನ ಇರಬಹುದು. ಅವರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬರೋರು ಶಿಶುನಾಳ ಶರೀಫರು. ಶಿಶುನಾಳ ಶರೀಫರದ್ದು ಎಷ್ಟು ವಿಶೇಷತೆ ಇದೆ ಅಂತಂದ್ರೆ, ನಮ್ಮ ಹಳ್ಳಿಯ ಬಸವಣ್ಣ ದೇವಾಲಯ ಅಥವಾ ಈಶ್ವರ ದೇವಾಲಯದ ಭಜನಾ ಪದಗಳಿಂದ ಆರಂಭಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಪ್ ಸಂಗೀತಕ್ಕೂ ಕೂಡ ಚಿಂತ್ಯಾಕ ಮಾಡುತ್ತೀನಿ ಅಂತ ಹೇಳಿ ನೀವು ಕೇಳಿರ್ಬೋದು. ಇಲ್ಲಿ ಲಕ್ಕುಂಡಿ ಉತ್ಸವಕ್ಕೆಲ್ಲ ಬಂದು ಅಷ್ಟರ ಮಟ್ಟಿಗೆ ಅದು ವೈಡ್ ವೆರೈಟಿ ಆಫ್ ಇದರಲ್ಲಿ ಬಳಕೆಯಾದಂತಹ ಒಬ್ಬ ಮಹತ್ವದ ಕವಿ ನಮ್ಮ ಶಿಶುನಾಳ ಶರೀಫರ್. ಶಿಶುನಾಳ ಅಂದ್ರೆ ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ. ಆ ಶಿಶುನಾಳ ಗ್ರಾಮಕ್ಕೆ ಕೂಡ ನಾನು ಭೇಟಿ ಕೊಟ್ಟಿದ್ದೆ ಬಹಳ ಆಸಕ್ತಿಯಿಂದ. ಶಿಶುನಾಳ ಅಂದ್ರೆ ಒಂದು ಉದ್ದನವಾದಂತಹ ಕಂಬ, ಮೇಲೆ ಒಂದು ಬಸವಣ್ಣನ ಅಂದ್ರೆ ಒಂದು ಆಕಳ ಒಂದು ಪ್ರತಿಮೆ ಇದೆ. ಅದನ್ನ ನಮ್ಮ ಶಿಶುನಾಳ ಶರೀಫರು ತಮ್ಮ ಆರಾಧ್ಯ ದೈವವನ್ನಾಗಿ ತೆಗೆದುಕೊಂಡ್ರು. ತಮ್ಮ ಎಲ್ಲ ತತ್ವ ಪದಗಳಲ್ಲಿ ಶಿಶುನಾಳಧೀಶ ಅನ್ನುವಂತಹ ಒಂದು ಅವರ ಅಂಕಿತ ಕೂಡ ಅದರಲ್ಲಿ ಬರ್ತಾ ಇದೆ. ನಮ್ಮ ಶಿಶುನಾಳ ಗ್ರಾಮದಲ್ಲಿ ಇಮಾಮ್ ಸಾಬ್ ದೇವ್ಕಾರ್ ಮತ್ತು ಹಜ್ಜುಮಾ ಎಂಬ ದಂಪತಿಗಳಿಗೆ ಬಹಳ ದಿನ ಮಕ್ಕಳಾಗಲಿ. ಅಲ್ಲಿ ಅವರು ಖಾದರ್ ಶಾವ್ಲಿ ಅನ್ನುವಂತಹ ಒಬ್ಬ ಸೂಫಿ ಸಂತರಿರ್ತಾರೆ. ಅವರು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯ, ಖಾದರ್ ಲಿಂಗ ಅಂತ ಅವರು ಕರೀತಾರೆ. ಲಿಂಗಾಂಗ ಸಾಮರಸ್ಯ ಅಂದ್ರೆ ಈಶ್ವರ ಲಿಂಗವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅವರು ಆಕಾಶದಲ್ಲಿ ಹಾರ್ತಾ ಇದ್ದರಂತೆ ಸೂಫಿ ಪರಂಪರೆ. ಒಂದ್ಸರ್ತಿ ಅವರು ಭೂಮಿ ಕೆಳಗಡೆ ಬಂದರಂತೆ. ಅದಕ್ಕೆ ಸಲಾಂ ಠೇಕಡಿ ಅಂತ ಇವತ್ತಿಗೂ ಕರೀತಾರೆ ಮುಸ್ಲಿಂ ಪರಂಪರೆಯಲ್ಲಿ. ಕೆಳಗಡೆ ಬಂದು ದರ್ಶನವನ್ನ ಕೊಟ್ಟರಂತ. ಅವ್ರಿಗೆ ಇಮಾಮ್ ಸಾಹೇಬ್ ಮತ್ತು
ಹಜ್ಜುಮ ನಡ್ಕೊಂಡಾಗ ಅವ್ರಿಗೆ ದೈವಿ ಕೃಪೆಯಿಂದ ಸೂಫಿ ಸಂತರ ಕೃಪೆಯಿಂದ ಹುಟ್ಟಿದಂತಹ ಮಗುವೆ ಶಿಶುನಾಳ ಶರೀಫ. ಮೊಹಮ್ಮದ್ ಶಿಶುನಾಳ ಶರೀಫ್ ಇಮಾಮ್ ಸಾಹೇಬ್ ದೇವಕಾರ್ ಅಂತ ಹೇಳಿ ಅವ್ರ ಪೂರ್ತಿ ಹೆಸರು. ಆರಂಭದಿಂದಲೇ ಕೂಡ ಬಾಲ್ಯದಲ್ಲಿ ಅವರಿಗೆ ಬಹಳ ಭಕ್ತಿ ದೇವರ ಮೇಲೆ. ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ತುಡಿತ ಅವರಲ್ಲಿ ಇತ್ತು. ಉರ್ದು, ವ್ಯಾಕರಣ, ಕನ್ನಡ, ಅಲ್ಲಿ ಶಿಶುನಾಳದಲ್ಲಿ ಒಂದು ಕೂಲಿ ಮಠ ಅಂತಿದ್ದು ಒಂದು ಸಣ್ಣ ಮಠ. ಆ ಮಠದಲ್ಲಿ ಅವರು 7ನೇವರೆಗೂ ಸಾಲಿಯನ್ನು ಕಲಿತಾರೆ. ಮುಂದೆ ಅಧ್ಯಾಪಕ ವೃತ್ತಿಗೆ ಅವರು ಹೋಗ್ತಾರೆ. ಹೋದಾಗ ಅವರಿಗೆ ಅವರ ಅಧ್ಯಾಪಕ ವೃತ್ತಿಗೆ ಹೋಗಕ್ಕಿಂತ ಮುಂಚೆನೆ ಅವರಿಗೆ ಭೇಟಿಯಾಗಿದ್ದು ಯಾರು ಅಂತಂದ್ರೆ ಕಳಸದ ಗುರು ಗೋವಿಂದ ಭಟ್ಟ. ನಮ್ಮ ಹಿರಿಯರಿಗೆ ಗೊತ್ತಿದೆ, ಆ ಕಾಲದಲ್ಲಿ ಗೌಂಟಿ ಶಾಲೆಗಳು ಅಂತ ಇರ್ತಿದ್ವು. ಗೌಂಟಿ ಶಾಲೆಯ ಅಧ್ಯಾಪಕರು, ಆ ಗೌಂಟಿ ಶಾಲೆಯ ಅಧ್ಯಾಪಕರಾದಂತಹ ಗುರು ಗೋವಿಂದ ಭಟ್ಟರು ಒಬ್ಬ ಶಿಷ್ಯನನ್ನು ಹುಡುಕ್ತಾ ಇದ್ರು. ಒಬ್ಬ ಭಾರಿ ಚಲೋ ಶಿಷ್ಯ ಬೇಕು ಅನ್ನುವಂತಹ ಆ ಶಿಷ್ಯ ಸಿಕ್ಕಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಆ ಶಿಷ್ಯನಿಗೆ ಅವರು ಜನಿವಾರವನ್ನು ಹಾಕ್ತಾರೆ. ಬಹಳ ಪ್ರಸಿದ್ಧವಾದಂತಹ ಪದ್ಯ ನಿಮಗೆಲ್ಲ ಗೊತ್ತಿದೆ. ಹಾಕಿದ ಜನಿವಾರ ನೂಕಿದ ಭವಭಾರ ಲೋಕದ ಬ್ರಹ್ಮಜ್ಞಾನ ನೀ ಪಡೆಯಲು. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಲ್ಲಿ ನಿಲ್ಲಿಸಿ ಅಂತ ಬರ್ತದೆ ಈ ಪದ್ಯದಲ್ಲಿ. ಬ್ರಹ್ಮಜ್ಞಾನವನ್ನ ಪಡಿಬೇಕಾದ್ರೆ ಒಬ್ಬ ಬ್ರಾಹ್ಮಣ ಅಂದ್ರೆ ದ್ವಿಜ ಟ್ವೈಸ್ ಬಾರ್ನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಮೊದಲೇದು ಒಂದು ಜನ್ಮ, 2ನೇ ಜನ್ಮ ಯಾವಾಗ ಅಂದ್ರೆ ಜನಿವಾರ ಹಾಕಿದಾಗ. ನಿವಾರ ಅಂದ್ರೆ ಜಗದ ಜಂಜಡವನ್ನ ನಿವಾರಿಸಿ ಮುಕ್ತಿಗೆ ನಮ್ಗೆ ದಾರಿಯನ್ನ ಮಾಡಿಕೊಡೋದೇ ಯಾವ್ದಪ್ಪ ಅಂತಂದ್ರೆ ಜನಿವಾರ. ಅಲ್ಲಿಂದ ವ್ಯಕ್ತಿಯ ಆಧ್ಯಾತ್ಮ ಸಾಧನೆ ಆರಂಭ ಆಗ್ತದೆ. ಹಂಗ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ನೋಡಿ, ಎಂತ ದೊಡ್ಡ ಧಾರ್ಮಿಕ ಸಾಮರಸ್ಯ. ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಒಬ್ಬ ಬ್ರಾಹ್ಮಣ ಗುರು ಜನಿವಾರವನ್ನ ಹಾಕಿ ಅವನಿಗೆ ಹಿಂದೂ ಬ್ರಹ್ಮಜ್ಞಾನವನ್ನ ಪಡಿಲಿಕ್ಕೆ ಸಾಧನ ಮಾರ್ಗವನ್ನು ಮಾಡಿಕೊಟ್ಟ. ಅವಾಗ ಈ ಗೀತೆಯನ್ನು ಅವರು ಬರೀತಾರೆ, ಹಾಕಿದ ಜನಿವಾರ ಅಂತ ಹೇಳಿ. ಅದ್ರ ಮುಂದುವರೆದ ಭಾಗನೇ ಇದಕ್ಕಾನೆ ನಮ್ಮ ಕವಿಸಿದ್ದಯ್ಯ ಅವರು ಹಾಡಿದಂತಹ ಕೋಡಗನ ಕೋಳಿ ಗೀತ ಅಂತ ಹೇಳಿ. ನಾನು ಸಮಯದ ಅಭಾವದಿಂದ ಪ್ರತಿಯೊಂದು ಹೇಳಕ್ಕಾಗಲ್ಲ, ಬಹಳ ಜಿಸ್ಟ್ ಮಾತ್ರ ಹೇಳ್ಬಿಡ್ತೀನಿ. ಗುರುವಿನ ಮಹಿಮೆಯನ್ನ ಇಲ್ಲಿ ವರ್ಣನ ಮಾಡ್ತಾರೋ. ಕೋಡಗನ ಕೋಳಿ ನುಂಗಿತ್ತ. ಕೋಡಗ ಒಂದು ಬಹಳ ದೊಡ್ಡದಾದಂತಹ ಪ್ರಾಣಿ, ಅದನ್ನು ಕೋಳಿ ನುಂಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಆಧ್ಯಾತ್ಮದ ಸಂದರ್ಭದಲ್ಲಿ ಈ ಗುರು ಅಂತ ಏನಿದ್ದಾನೆ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿತ್ತ ಅಂತ ಹೇಳಿ. ನನ್ನ ದೇಹ, ಆತ್ಮ, ನನ್ನ ವರ್ತನೆ, ನನ್ನ ಇಡೀ ಜೀವನವನ್ನ ಯಾರು ನುಂಗಿದ್ರು ಅಂತಂದ್ರೆ ನಮ್ಮ ಗೋವಿಂದ ಗುರು ನುಂಗಿದ್ದ. ಆ ಗುರು ಗೋವಿಂದ ನನ್ನನ್ನು ಹೆಂಗೆ ನುಂಗಿಲ್ಲ ಅಂತಂದ್ರೆ ನಾನು ಮತ್ತೊಬ್ಬ ಬೇರೊಬ್ಬ ವ್ಯಕ್ತಿ ಆದೆ ಅಂತ ಹೇಳಿ ಇಲ್ಲಿ ಬೇರೆ ಬೇರೆ ರೂಪಕಗಳನ್ನ ನೀಡುತ್ತಾ ಬರ್ತಾರೆ. ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸಂಕೇತವಾಗಿ ಬಳಸುವುದರ ಮೂಲಕ ಒಂದು ಗೀತೆಯನ್ನು ಕಟ್ಟಿಕೊಡೋದು, ಒಂದು ಘಟನೆಯ ಮೂಲಕ ಗೀತೆಯನ್ನ ಕಟ್ಟಿಕೊಡೋದು ನಮ್ಮ ಶಿಶುನಾಳ ಶರೀಫರ ಬಹಳ ವಿಶಿಷ್ಟತೆ. ಸಾಮಾನ್ಯ ಶಬ್ದಗಳು, ಅಸಾಮಾನ್ಯ ಅರ್ಥ. ಸಾಮಾನ್ಯ ಒಂದು ಶಬ್ದ ನೋಡಿಸ್ತಾವ ನಾವು, ಕೋಡಗ, ಕೋಳಿ, ಗೋಡೆ, ಸುಣ್ಣ, ಮುದುಕಿ, ಹೀಗೆ ಬಹಳ ಸಾಮಾನ್ಯ ಶಬ್ದಗಳು. ಆದ್ರೆ ಅಸಾಮಾನ್ಯವಾದ ಅರ್ಥವನ್ನ ಅವು ಕೊಡ್ತಾವ.